ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಂದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ನಿನ್ನೆ ಸಂಚಿಕೆಯಲ್ಲಿ ಏನೆಲ್ಲ ಆಯ್ತು ನೋಡೋಣ ಬನ್ನಿ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 73 ದಿನಕ್ಕೆ ಕಾಲಿಟ್ಟಿದ್ದು ಸ್ಪರ್ಧಿಗಳ ನಡುವೆ ಪೈಪೋಟಿ ಜೋರಾಗಿ ಇದೆ. ಮನೆಯಲ್ಲಿ ಉಳಿಯಲು ಪ್ರತಿತಂತ್ರಗಳು ನಡೆಯುತ್ತಲೇ ಇವೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 12 ಮಂದಿ ಉಳಿದುಕೊಂಡಿದ್ದು ಈ ವಾರ ಎಲಿಮಿನೇಷನ್ ಆಗೋದು ಯಾರು ಎನ್ನುವ ಕುತೂಹಲವಿದೆ. ಈ ನಡುವೆ ರಜತ್ ಮತ್ತು ಧನರಾಜ್ ನಡುವೆ ಜಗಳ ಜೋರಾಗಿದ್ದು ಧನರಾಜ್ ಮೇಲೆ ರಜತ್ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದಾರೆ. ಈ ಮೊದಲೇ ಧನರಾಜ್ ಮತ್ತು ರಜತ್ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ರಜತ್ ಧನರಾಜ್ ಪಾಪು ಅಂದಿದ್ದಕ್ಕೆ ರಜತ್ ಕೆನ್ನೆ ಸವರಿದ್ದು ಧನರಾಜ್ ಅಂಕಲ್ ಎಂದು ಕರೆದಿದ್ದರು. ಆಗಲೇ ರಜತ್ ಸಿಟ್ಟಾಗಿದ್ದರು. ಈಗ ಮತ್ತೊಮ್ಮೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗಿದೆ. ಯಾರು ಉತ್ತಮ ಯಾರು ಕಳಪೆ ಎಂದು ಹೇಳಲು ಸಂದರ್ಭದಲ್ಲಿ ಧನರಾಜ್ ರಜತನ್ನು ಕಳಪೆ ಎಂದು ಕರೆದಿದ್ದಾರೆ. ರಜತ್ ಬೆದರಿಕೆ ಹಾಕಿದ್ದಾರೆ. ಕೈಕಾಲು ಮುರಿಯುತ್ತೇನೆ ಎನ್ನುತ್ತಾರೆ. ಅದಕ್ಕೆ ಅವರಿಗೆ ಕಳಪೆ ಕೊಡುತ್ತಿದ್ದೇನೆ ಎನ್ನುತ್ತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ರಜತ್, ಅಂದು ನನಗೆ ಬಂದಿದ್ದು ಸಿಟ್ಟಿಗೆ ನಿನಗೆ ಹೊಡೆದು ಆಚೆ ಹೋಗ್ತಿದ್ದೆ ಎನ್ನುತ್ತಾರೆ. ಇದಕ್ಕೆ ಧನರಾಜ್, ಅದೇನು ಕೈಕಾಲು ಮುರಿಯುತ್ತೇನೆ ಅಂದ್ರಲ್ಲ, ಈಗ ಮುರಿದು ತೋರಿಸಿ ಎಂದು ಸವಾಲ್ ಹಾಕಿದ್ದಾರೆ. ಇದರಿಂದ ರಜತ್ ಸಿಟ್ಟಾಗಿದ್ದು ಮತ್ತೊಮ್ಮೆ ಮುಟ್ಟಿದರೆ ಹೊಡೆಯುತ್ತೇನೆ ಎಂದು ಧನರಾಜ್ ಮೇಲೆ ಕೈ ಮಾಡಲು ಹೋಗಿದ್ದಾರೆ. ತಕ್ಷಣವೇ ಉಳಿದ ಸ್ಪರ್ಧಿಗಳು ರಜತ್ ಅವರನ್ನು ಹಿಡಿದುಕೊಂಡಿದ್ದಾರೆ. ಶುಕ್ರವಾರದ ಎಪಿಸೋಡ್ನಲ್ಲಿ ಈ ಘಟನೆ ನಡೆದಿದ್ದು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ರಜತ್. ವೀಕ್ಷಕರ, ರಜತ್ ವರ್ತನೆ ಮಿತಿ ಮೀರಿದೆ ಎಂದು ಈಗಾಗಲೇ ವೀಕ್ಷಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮುನ್ನ ಗೋಡ್ ಸುರೇಶ್ ಜೊತೆ ಜಗಳವಾಡಿದ್ದು ರಜತ್ ಕೆಟ್ಟದಾಗಿ ಮಾತನಾಡಿದ್ದರು. ಇದು ಕಿಚ್ಚ ಸುದೀಪ್ ಅವರ ಕೋಪಕ್ಕೆ ಕಾರಣವಾಗಿತ್ತು. ಈಗ ಮತ್ತೊಮ್ಮೆ ರಜತ್ ಧನರಾಜ್ ಮೇಲೆ ಕೈ ಮಾಡಲು ಹಂತಕ್ಕೆ ಹೋಗಿದ್ದು ಅವರ ಈ ವಾರವೇ ಮನೆಯಿಂದ ಹೊರ ಹೋಗುವುದು ಖಚಿತ ಎನ್ನಲಾಗ್ತಾ ಇದೆ. ರಜತ್ಗೆ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಸಖತ್ ಕ್ಲಾಸ್ ಇದೆ ಎಂದು ವೀಕ್ಷಕರು ನಿರೀಕ್ಷೆ ಮಾಡಿದ್ದಾರೆ. ನಾಮಿನೇಷನ್ ಆದವರ ಪಟ್ಟಿಯಲ್ಲಿ ರಜತ್ ಹೆಸರು ಕೂಡ ಇದ್ದು ಆತನನ್ನು ಮೊದಲು ಮನೆಯಿಂದ ಹೊರ ಕಳಿಸಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹನುಮಂತು ತಂಡಕ್ಕೆ ಭರ್ಜರಿ ಗೆಲುವು. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಹನುಮಂತು ನಾಯಕತ್ವದ ತಂಡ ಗೌತಮಿ ತಂಡದ ವಿರುದ್ಧ ಗೆಲುವು ಸಾಧಿಸಿದೆ. ಕ್ಯಾಪ್ಟನ್ಸಿ ಓಟದಲ್ಲಿ ಭವ್ಯ, ರಜತ್, ಗೋಡ್ ಸುರೇಶ್, ಹನುಮಂತು ಕೂಡ ಇದ್ದು ಈ ವಾರ ಕ್ಯಾಪ್ಟನ್ ಯಾರಾಗ್ತಾರೆ ಎನ್ನುವ ಕುತೂಹಲ ಇತ್ತು. ಈ ವಾರದ ಕ್ಯಾಪ್ಟನ್ ಆಗಿ ಗೋಡ್ ಸುರೇಶ್ ಆಯ್ಕೆಯಾಗಿದ್ದು ಚೈತ್ರಾ ಕುಂದಾಪುರ ಆಟದಲ್ಲಿ ನನಗೆ ಅವಕಾಶ ಕೊಡಲಿಲ್ಲ ಎಂದು ಗೋಳಾಡಿದ್ದಾರೆ. ವೀಕ್ಷಕರ, ಇವತ್ತಿನ ವಿಡಿಯೋ ಬಿಗ್ ಬಾಸ್ ನಿನ್ನೆ ಸಂಚಿಕೆ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋಸ್ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಾದರೂ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.